ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಕಿಚನ್. ಇವತ್ತು ನಮ್ಮ ಕಿಚನಲ್ಲಿ ಒಂದು ಒಳ್ಳೆ ಫ್ರೂಟಿನ್ ಸಾಲಡ್ ಮಾಡೋಣ. ಹೆಸರು ಕಾಳು ಮತ್ತು ಕಡಲೆಕಾಳು ಮೊಳಕೆ ಬಿಟ್ಟಿರೋದು, ತುಂಬ ಹೆಲ್ತಿಯಾಗಿರೋದು ಮತ್ತು ಸ್ಕೂಲ್ ಮಕ್ಕಳಿಗೆ, ಜಿಮ್ ಮಾಡೋರಿಗೆ, ಏಜ್ ಆಗಿರೋರಿಗೆ ಸಖತ್ತಾಗಿ ಎನರ್ಜೆಟಿಕ್ ಆಗಿರುತ್ತೆ. ಸೊ ಈ ಒಂದು ಸಾಲಡು ನಮ್ಮ ಕಿಚನಲ್ಲಿ ಇವತ್ತು ಮಾಡೋಣ ಬನ್ನಿ. ತುಂಬ ಸ್ಪೆಷಲ್ ಆಗಿರುತ್ತೆ. ನೀವು ಒನ್ ಟೈಮ್ ಟ್ರೈ ಮಾಡಿ, ಸಖತ್ತಾಗಿದೆ. ಈ ಥರದೊಂದು ಸಾಲಡ್ ತಿಂತಾಯಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ಅದನ್ನು ಯಾವ ಥರ ಮಾಡೋದು ನೋಡ್ಕೊಂಬರೋಣ. ಸೊ 2 ಬೌಲಲ್ಲಿ, ಒಂದು ಬೌಲಲ್ಲಿ ಮೊಳಕೆ ಕಟ್ಟಿರೋ ಹೆಸರು ಕಾಳು ಮತ್ತು ಕಡಲೆಕಾಳು, ಜೊತೆಲೆ ಒಂದು ತರಕಾರಿ, ಒಂದು ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ಒಂದು ನಿಂಬೆಹಣ್ಣು. ಸೊ ನಾವು ಸೌತೆಕಾಯಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು, ಯಾಕಂದರೆ ತುಂಬ ದಪ್ಪ ದಪ್ಪ ಇದ್ದರೆ ಸಾಲಡ್ ಒಳಗಡೆ ಸೊ ತಿನ್ನೋಕೆ ಅಷ್ಟೊಂದು ಮಜವಾಗಿರಲ್ಲ. ನಮಗೆ ಸಾಲಡ್ ತಿಂತಾ ಇದ್ದರೆ ಒಂಥರ ವೆಜ್ ಸಾಲಡ್ ತಿಂತಾ ಇರೋ ಥರ ಸಖತ್ತಾಗಿರುತ್ತೆ. ಈ ಥರದಲ್ಲಿ ಸಣ್ಣ ನೈಸಾಗಿ ಹಚ್ಕೋಬೇಕು. ಸೊ ಒಂದು ಕ್ಯಾರೆಟು, ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಒಂದು ಲಿಂಬೆಹಣ್ಣು, ಈ ಥರ ಸಣ್ಣದಾಗಿ ಈರುಳ್ಳಿನೂ ಈ ಥರ ಸಣ್ಣದಾಗಿ ಹಚ್ಕೋಬೇಕು. ನೋಡಿ ಎಷ್ಟು ನೈಸಾಗಿ ಆಗ್ತಾಯಿದೆ ಅಂತ. ಸೊ ಇದೇ ಥರ ಇರಲಿ. ಚಿಕ್ಕ ದಪ್ಪ ದಪ್ಪ ಇದ್ದರೆ ತಿನ್ನೋಕೆ ಅಷ್ಟೊಂದು ಮಜವಾಗಿರಲ್ಲ. ಸೊ ಈ ಥರ ಇಷ್ಟು ಇದ್ದರೆ ಸಾಕು. ಸೊ ಕ್ಯಾರೆಟು ಅದೇ ಥರ, ಕ್ಯಾರೆಟು ಈ ಥರ ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಬಂದರೆ ಈ ಥರ ಕಟ್ ಮಾಡಿ. ಇಲ್ಲ ನಮಗೆ ಎಷ್ಟು ನೈಸಾಗಿ ಕಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಸೊ ಏನು ತೊಂದರೆ ಇಲ್ಲ, ನೀವು ಚೆನ್ನಾಗಿ ಅದನ್ನು ತುರಿದು ಹಾಕ್ಬೋದು. ಇಷ್ಟು ಇದ್ರೆ ಓಕೆ. ಇಲ್ಲ ಅಂದರೆ ನೀಟಾಗಿ ಒಂದು ತುರಿಯೋ ಮಣೆ ಇದ್ದರೆ ತುರಿದ್ಬಿಟ್ಟು ಅದನ್ನು ಹಾಕ್ಬೋದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಎಲ್ಲ ತುಂಬ ಹೆಲ್ತಿ ಫ್ರೆಂಡ್ಸ್. ಇದು ಈ ಥರದ್ದು ನಾವು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಬ್ಲಡ್ ಪ್ರೆಷರು ಚೆನ್ನಾಗಿರುತ್ತೆ. ಒಂದೇ ಒಂದು ಟೊಮೊಟೊ ಕೂಡ ಅಷ್ಟೇ ನೈಸಾಗಿ ಹಚ್ಕೋಬೇಕು. ನೋಡಿ ಈ ಥರ. ಸೊ ನಿಧಾನ ಹಚ್ಕೊಳ್ಳಿ, ಯಾಕಂದರೆ ಚಾಕು ತುಂಬ ಶಾರ್ಪಾಗಿದ್ದರೆ ಕೈಗೆ ಬಂದ್ಬಿಡುತ್ತೆ ಸಣ್ಣ ಕಟ್ ಮಾಡಬೇಕಾದ್ರೆ. ನೋಡಿ ಇಷ್ಟಾದರೆ ಓಕೆ. ಈ ರುಚಿ ಬಂದರೂ ತೊಂದರೆ ಇಲ್ಲ. ಸೊ ನಾನು ಒಂದೆರಡು ಇದು ತೊಗೊತಾ ಇದ್ದೀನಿ, ಮೆಣಸಿನ್ಕಾಯಿ. ಸೊ ನೀವು ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ಅದ್ರ ಜಾಗದಲ್ಲಿ ಪೆಪ್ಪರ್ ಪೌಡ್ರು ಹಾಕ್ಬೋದು. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿದ್ರೂ ಓಕೆ. ನಾನೆಲ್ಲ ಹಸಿ ತರಕಾರಿ ಇರೋದ್ರಿಂದ ಸೊ ನಾನು 2 ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈ ಥರ ಇಷ್ಟು ರುಚಿ ಬರಬೇಕು ನೋಡಿ. ಇವಾಗ ನಾನು ಒಂದು ಬೌಲಲ್ಲಿ ಏನು ತೊಗೊಂಡಿದ್ದೀನಲ್ಲ ಹೆಸರು ಕಾಳು ಮತ್ತು ಕಡಲೆಕಾಳು, ಒಂದು ಉಗುರು ಬೆಚ್ಚಗಾಗೋಷ್ಟು ನೀರು ಕಾಯಿಸಿ, ತುಂಬ ಬಿಸಿ ಏನು ಬೇಡ, ಒಂದು ಉಗುರು ಬೆಚ್ಚಗಾಗೋಷ್ಟು ಕಾಯಿಸಿ ಅದ್ರ ಒಳಗಡೆ ಇದು ಕಡಲೆಕಾಳು ಮತ್ತು ಹೆಸರು ಕಾಳು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡಬೇಕು. ಯಾಕಂದರೆ ಅದು ಒಂದಿನ ನೆನೆಯಿಕ್ಬಿಟ್ಟು ಒಂದಿನ ಕಟ್ಟಿಕ್ಕಿರ್ತೀವಲ್ಲ, ಸೊ ಅದೊಂಥರ ಸ್ಮೆಲ್ ಬರೋ ಚಾನ್ಸಸ್ಸು ಇರುತ್ತೆ. ಈ ಥರ ಕ್ಲೀನಾಗಿ ಒಂದು ಟೈಮು ನೀಟಾಗಿ ಈ ಥರ ತೊಳ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಎಲ್ಲ ಬ್ಯಾಕ್ಟೀರಿಯಾಗಳು ಎದ್ದಿರುತ್ತೆ. ಸೊ ಅದು ಹೋಗ್ತಾ ಇರುತ್ತೆ, ಕ್ಲೀನಾಗಿ ಹೋಗುತ್ತೆ. ನೋಡಿ ಈ ಥರ ಸ್ವಚ್ಛವಾಗಿ ಒಂದು ಸತಿ ತೊಳ್ಕೊಂಡ್ಬಿಡಿ. ತೊಳೆದು ನೀರು ಜಾನ್ಬಿಟ್ಟು ಅದನ್ನು ಈ ಥರ ನಾನು ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಮೊಳಕೆ ಮಾತ್ರ ಸಕ್ಕತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಇರಬೇಕು ಮೊಳಕೆ. ನಿಮ್ಗೆ ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ಅನಿಸ್ಬೇಕು, ಆ ಥರ ತುಂಬ ಚೆನ್ನಾಗಿರುತ್ತೆ. ನೋಡಿ ಅದನ್ನು ಬೌಲಿಗೆಲ್ಲ ಸರ್ವ್ ಮಾಡ್ಕೊಳ್ಳಿ. ಸೊ ನೀಟಾಗಿ ಒಂದು ಬೌಲಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡಿ, ಯಾಕಂದರೆ ಅದು ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ. ಸ್ಮೆಲ್ಗಿಲ್ಲಿ ಏನಿರಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ಅದೆಲ್ಲ ಈಗ ತರಕಾರಿ ಏನು ಕಟ್ ಮಾಡ್ಕೊಂಡಿದ್ದೀವೋ, ಕ್ಯಾರೆಟು, ಸೌತೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಅದು ಸಣ್ಣ ಇರೋದು ಅದು ಕೂಡ ಅದೇ ಒಂದು ಪಾತ್ರೆಗೆ ಹಾಕೊಂಡ್ಬಿಡಿ. ಇಷ್ಟು ನೀಟಾಗಿ ಈ ಥರ ಸಣ್ಣ ಇರಲಿ ಫ್ರೆಂಡ್ಸ್. ಯಾಕಂದರೆ ನೀವು ಸಣ್ಣ ಇದ್ದರೆ ತಿನ್ನಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಸೊ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳಾಗಿರ್ಬೋದು, ಈ ಜಿಮ್ ಮಾಡ್ಕೊಂಡು ಬಂದಿರೋಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೂಟಿನ್ ಇದು. ನೋಡಿ ಒಂದು ಅರ್ಧ ಸ್ಪೂನು, ಇನ್ನೂ ಸ್ವಲ್ಪ ಬೇಕಂದರೆ ಇಷ್ಟು ಸಾಕು. ತುಂಬ ಇದು ಇದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಅರ್ಧ ಲಿಂಬೆ ಹಣ್ಣು ತೊಗೊಂಡಿದ್ದೆ ನಾನು, ಅರ್ಧ ಹೋಳಿದ್ರೆ ಸಾಕು. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಮೇನು. ಯಾಕಂದರೆ ಎಲ್ಲ ಅದಕ್ಕೆ ಇದು ಆಗಬೇಕಲ್ಲ. ಲಿಂಬೆಹಣ್ಣು ಜಾಸ್ತಿ ಹಾಕ್ಬೇಡಿ, ಯಾಕಂದರೆ ಆಲ್ರೆಡಿ ಅದರಲ್ಲಿ ನಾವು ಟೊಮೊಟೊ ಹಾಕಿರ್ತೀವಲ್ಲ. ಸೊ ಲಿಂಬೆಹಣ್ಣು ಜಾಸ್ತಿ ಹಾಕ್ಬೇಡಿ. ನಾನು ಟೊಮೊಟೊ ರಸ ತುಂಬ ಕ್ಲೀನಾಗಿ ತೆಗೆದುಬಿಟ್ಟೆ ಹಾಕಿರೋದು, ಬರೀ ಟೊಮೊಟೊ ಮಾತ್ರ. ನೋಡಿ ಒಂದು ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ರೆಡಿಯಾಗಿದೆ. ಸಕ್ಕದಾಗಿದೆ ನೋಡಿ ಫ್ರೆಂಡ್ಸ್. ವಾವ್.